ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ನೀವಿನ್ನೂ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೆ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ದಯವಿಟ್ಟು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಇದೇನು ಸಂಸತ್ತ ಅಥವಾ ಇವರುಗಳಿಗೆ ಸೀಸನ್ ವೈಸ್ ಬರುವಂತಹ ರಾಜಕೀಯ ಧಾರಾವಾಹಿನ? ಪ್ರತಿ ಸಲ ಪ್ರತಿ ಅಧಿವೇಶನ ಶುರುವಾದಾಗ್ಲೂ ವಿಪಕ್ಷ ಒಂದಲ್ಲ ಒಂದು ಇಶ್ಯೂ, ಒಂದಲ್ಲ ಒಂದು ಹೊಸ ಆಕ್ರೋಶ, ಒಂದಲ್ಲ ಒಂದು ಟ್ರಿಗರಿಂಗ್ ಪಾಯಿಂಟ್, ಅಧಿವೇಶನ ನಡಿಬಾರ್ದು ಅಂತಹ ಒಂದಷ್ಟು ಕಾರಣಗಳನ್ನ ಹಿಡ್ಕೊಂಡು ಬರ್ತಾರೆ. ಅವರ ಟೈಮ್ ಲೈನ್ ಅನ್ನ ನಾವು ನೋಡ್ಕೊಂಡು ಹೋಗೋಣ. 2021ರಲ್ಲಿ ಪೆಗಾಸಿಸ್ ಸ್ಪೈ ವೇರ್, ಮೊಬೈಲ್ ಮಾಹಿತಿ ಎಲ್ಲವನ್ನು ಕೂಡ ಬಿಜೆಪಿ ಕಲೆ ಹಾಕ್ತಾ ಇದೆ ಅನ್ನುವಂತ ಆರೋಪವನ್ನು ಎತ್ಕೊಂಡು ಬರ್ತಾರೆ. ಅದರ ಜೊತೆಗೆ ಕೃಷಿ ಕಾಯ್ದೆಯನ್ನು ಕೂಡ ಹಿಡ್ಕೊಂಡು ಗಲಾಟೆ ಮಾಡ್ತಾರೆ. ಅವತ್ತು ಗಲಾಟೆನೇ ಎಬ್ಬಿಸಿದ್ರು, ಬಟ್ ಅಧಿವೇಶನ ನಡೆಯದ ಹಾಗೆ ಮಾಡಿದ್ರು. ಚರ್ಚೆ ಮಾಡ್ತಾರಾ? ಓಕೆ, ಒಪ್ಕೊಳ್ಳೋಣ. ಆದ್ರೆ ಇದು ಚರ್ಚೆಗೂ ಈ ಕಡೆ ಸಿದ್ಧ ಇರಲ್ಲ. ಇವರು ಸಂಪೂರ್ಣ ಅಧಿವೇಶನ ನಿಲ್ಲೋ ಮಟ್ಟಕ್ಕೆ ಹೋಗಿ ನಿಲ್ಲಿಸಿಬಿಡ್ತಾರೆ. ಅಷ್ಟೇ ಆಗುವಂಥದ್ದು. ಇನ್ನು 2022ರಲ್ಲಿ ಅಗ್ನಿಪಥ ಸ್ಕೀಮ್ ಬಗ್ಗೆ ಆತಂಕವನ್ನು ಎತ್ಕೊಂಡು ಬರ್ತಾರೆ. ಅದಾದ ಮೇಲೆ ಚೀನಾ ಗಡಿ ಉದ್ವಿಗ್ನತೆ, ತವಾಂಗ್ ಯಾಂಗ್ಸೆ ಪ್ರದೇಶದ ಘಟನೆ, ಇದನ್ನ ಕೆದಕ್ತಾ ಕೂರ್ತಾರೆ. ಸೇನೆಯ ವಿಚಾರ, ಯುವಕರ ಭವಿಷ್ಯ, ಇವೆಲ್ಲವನ್ನ ಹಿಡ್ಕೊಂಡು ಒಂದು ಪರಿಣಾಮಕಾರಿ ಚರ್ಚೆಗೆ ಕಾರಣ ಆಗೋದು ಬೇರೆ. ಬಟ್ ಒಂದು ಒಳ್ಳೆಯ ಯೋಜನೆಯನ್ನ ಅದನ್ನ ಹಿಡ್ಕೊಂಡು ಅದನ್ನ ಜನರ ಮುಂದೆ ತಪ್ಪಾಗಿ ಹೇಳಿ ಜನರ ದಾರಿಯನ್ನ ತಪ್ಪಿಸೋದಿದೆಯಲ್ಲ, ಅದು ಬೇರೆ. ಕಾಂಗ್ರೆಸ್ ಮಾಡೋದು ಇದನ್ನೇ. ಇನ್ನು 2023ರಲ್ಲಿ ಅದಾನಿ ಗ್ರೂಪ್ ಅಲ್ಲ, ಅಂಬಾನಿ ಅದಾನಿ, ಅದು ಇವರು ಪಾಪ ಬಾಯಿಪಾಠ ಮಾಡ್ಕೊಂಡು ಬಿಟ್ಟಿದ್ದಾರೆ ಬಿಡಿ. ಇನ್ನು ಹಿಂಡನ್ಬರ್ಗ್ ರಿಸರ್ಚ್ ವಿವಾದ, ಮಣಿಪುರ ಹಿಂಸಾಚಾರ, ಇದನ್ನ ಹಿಡ್ಕೊಂಡು ಬಂದ್ರು. ಇನ್ನು 2024ರಲ್ಲಿ ಮತ್ತೆ ಅದೇ ಅದಾನಿ ಕಥೆ, ಮತ್ತೆ ಅದೇ ಮಣಿಪುರ ಅಳಲು, ಮತ್ತೆ ಸಂಭಾಲ್ ಹಿಂಸಾಚಾರ, ವಕ್ಫ್ ಬಿಲ್ ವಿವಾದ. ಇವೆಲ್ಲ ಏನು ಜನರ ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೆ ಇವ್ರು ಮಾಡ್ಕೊಳ್ಳುವಂತಹ ಪಟ್ಟಿ ಅಂತ ಅಂದ್ಕೊಂಡ್ರ? ಖಂಡಿತವಾಗ್ಲೂ ಇಲ್ಲ. ಸಂಸತ್ತನ್ನ ಸ್ಥಗಿತಗೊಳಿಸೋದಕ್ಕೆ ಪ್ರತಿ ಸಲ ರೆಡಿ ಮಾಡುವಂತಹ ರಾಜಕೀಯ ಎಜೆಂಡಾ ಇವುಗಳಷ್ಟೇ. ಇನ್ನು 2025ರಲ್ಲಿ ಮತ್ತೆ ವಕ್ಫ್ ಬಿಲ್ ಅನ್ನು ಎತ್ಕೊಂಡು ಬಂದ್ರು. ಇನ್ನು ವೋಟರ್ ರೋಲ್ SIR ವಿವಾದವನ್ನ ಎತ್ತಿ ಆದಷ್ಟು ಗದ್ದಲವನ್ನ ಮಾಡಿದ್ರು. ಆಪರೇಷನ್ ಸಿಂಧೂರವನ್ನ ಹಿಡ್ಕೊಂಡು ಅಲ್ಲೂ ಕೂಡ ರಾಜಕೀಯವನ್ನ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ರು. ಈಗ 2026ರಲ್ಲಿ ನೋಡಿದ್ರೆ ಅದೊಂದು ದಿ ಕ್ಯಾರವನ್ನ ಲೇಖನವನ್ನ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ. ಗ್ಯಾಲ್ವನ್ ವ್ಯಾಲಿ ಘರ್ಷಣೆಗಳ ಕಟ್ಟುಕಥೆಯನ್ನು ಹೇಳುವಂತ ಒಂದು ಹುಚ್ಚು ಸಾಹಸಕ್ಕೆ ಕೈ ಹಾಕಿ ನಿಂತಿದ್ದಾರೆ. ಇನ್ನೊಂದು ಕಡೆ ಮೋದಿಜಿ ಎಪ್ಸ್ಟೀನ್ ಫೈಲ್ಸ್ ಅಂತ ಅದರ ಬಗ್ಗೆ ಬಾಯಿ ಬಡ್ಕೊಳ್ತಾ ಇದ್ದಾರೆ. ಇದು ಈ ಬಾರಿ ಸಂಸತ್ತನ್ನ ಹಾಳು ಮಾಡೋದಕ್ಕೆ ಇವರುಗಳು ಹುಡುಕಿರುವಂತ ಎಜೆಂಡಾ. ನಾನು ಕೇಳೋದು, ನಿಮ್ಮಗಳಿಗೆ ಸಂಸತ್ತು ಪೋಸ್ಟರ್ ಪ್ರದರ್ಶನ ಮಾಡೋದಕ್ಕಿರುವಂತಹ ಜಾಗನ, ನಿಮ್ಮ ರಾಜಕೀಯ ಅಜೆಂಡಾವನ್ನ ಎಕ್ಸಿಬಿಷನ್ ಮಾಡೋದಕ್ಕಿರುವಂತಹ ಜಾಗನ, ಅಥವಾ ದೇಶಕ್ಕೋಸ್ಕರ ಚರ್ಚೆ ಮಾಡೋದಕ್ಕಿರುವಂತಹ ವೇದಿಕೆನಾ? ಯಾಕೆ ನಿಮ್ಮನ್ನ ಆಯ್ಕೆ ಮಾಡಿ ಅಲ್ಲಿ ಕಳಿಸಿರುವಂತದ್ದು? ನೀವ್ ಏನ್ ಮಾಡ್ತಾ ಇದ್ದೀರಾ ಅಲ್ಲಿ? ಚಿಕ್ಕ ಮಕ್ಕಳಾದ್ರೂ ನಿಮ್ಗಿಂತ ಚೆನ್ನಾಗಿ ಬಿಹೇವ್ ಮಾಡ್ತಾರೆ. ನಿಮ್ಮ ವರ್ತನೆಗಳು ಏನು? ವೀಕ್ಷಕರು, ನೀವು ಈಗಾಗಲೇ ಒಂದು ವಿಡಿಯೋವನ್ನು ನೋಡಿದೀರಾ ಅಂತ ಅಂದುಕೊಳ್ತೀನಿ. ಆ ವಿಡಿಯೋವನ್ನು ಇಲ್ಲಿ ಹಾಕೋದಕ್ಕಾದ್ರೆ ಹಾಕ್ತೀನಿ, ಇಲ್ಲ ಅಂತಂದ್ರೆ ಒಂದು ಫೋಟೋವನ್ನಾದ್ರೂ ಹಾಕ್ತೀನಿ. ಇದೇ ಅಹಂಕಾರ, ಇದೇ ರಾಜಕೀಯ ನಾಟಕದ ಕಾರಣದಿಂದ ಇವತ್ತು ಕಾಂಗ್ರೆಸ್ ಪಕ್ಷ ಚುನಾವಣೆಯಲ್ಲಿ ಸೋಲ್ತಾ ಬರ್ತಾ ಇರುವಂತದ್ದು. ಇದೇ ಕಾರಣಕ್ಕೆ ಇವತ್ತು ಪ್ರತಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೇಳ ಹೆಸರಿಲ್ಲದ ಹಾಗೆ ಕಾಣೆ ಆಗ್ತಾ ಇರುವಂತದ್ದು. ವೀಕ್ಷಕರ, ಸಂಸತ್ತಿನ ಮಕರ ದ್ವಾರದ ಹತ್ರ ಕಾಂಗ್ರೆಸ್ ಸಂಸದರು ನಿಂತ್ಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇದ್ರು. ಕೇಂದ್ರ ರಾಜ್ಯ ಸಚಿವರಾದಂತಹ ರವನೀತ್ ಸಿಂಗ್ ಬಿಟ್ಟು ಅವರಲ್ಲಿಂದ ಒಳಗೆ ಹೋಗೋರಿದ್ರು. ಅವರನ್ನ ನೋಡಿದ ಕೂಡ್ಲೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ಅಂತ ಅನ್ನಿಸ್ಕೊಂಡಿರುವಂತಹ ರಾಹುಲ್ ಇಟಲಿ ಅವರು ಯಾವ ರೀತಿಯಾದಂತಹ ವರ್ತನೆಯನ್ನ ತೋರಿಸ್ತಾರೆ ಗೊತ್ತಾ? ನೋಡಿ ನೋಡಿ ನೋಡಿ, ಅಲ್ಲಿ ಒಬ್ಬ ಟ್ರೈಯೇಟರ್ ಅಂದ್ರೆ ದೇಶದ್ರೋಹಿ ಹೋಗ್ತಾ ಇದ್ದಾನೆ, ಅವನ ಮುಖವನ್ನ ನೋಡಿ ಅನ್ನೋ ರೀತಿಯಲ್ಲಿ ಗೇಲಿ ಮಾಡ್ತಾರೆ. ಯಾರು? ವಿರೋಧ ಪಕ್ಷದ ನಾಯಕ ಅಂತ ಅನ್ನಿಸ್ಕೊಂಡಿರುವಂತಹ ರಾಹುಲ್ ಇಟಲಿ. ಅಷ್ಟೆಲ್ಲ ಹೇಳಿ ಮತ್ತೆ ಕೈ ಕುಲುಕುವಂತಹ ಪ್ರಯತ್ನವನ್ನ ಮಾಡಿ, ಹಲೋ ಬ್ರದರ್, ಮೈ ಟ್ರೈಯೇಟರ್ ಫ್ರೆಂಡ್, ಡೋಂಟ್ ವರಿ, ಯು ವಿಲ್ ಕಮ್ ಬ್ಯಾಕ್ ಅಂತ ಕೂಡ ಹೇಳ್ತಾರೆ. ಇದಕ್ಕೆ ರವನೀತ್ ಸಿಂಗ್ ಬಿಟ್ಟು ಅವರು ಕೈ ಕುಲುಕೋದಕ್ಕೆ ನಿರಾಕರಿಸ್ತಾರೆ. ಅಲ್ಲಿ ಇಬ್ಬರ ಮಧ್ಯೆ ಮಾತಿನ ಚರ್ಚೆ ಕೂಡ ನಡೆದ ಹಾಗೆ ಕಾಣಿಸ್ತು. ಸಂಸತ್ ದೇಗುಲದ ಹೊರಗೆ ನಿಂತ್ಕೊಂಡು ಈ ರೀತಿಯಾದಂತಹ ಒಂದು ಕೆಟ್ಟ ವರ್ತನೆಯನ್ನ ತೋರಿಸೋದಕ್ಕೆ, ಅದು ಒಂದು ವಿರೋಧ ಪಕ್ಷದ ನಾಯಕನಾಗಿ
ರಾಹುಲ್ ಇಟ್ಟಲ್ಲಿ ಅವರಿಗೆ ನಾಚಿಕೆ ಆಗಲ್ವಾ ಅಂತ. ನಾಚಿಕೆ ಆಗಲ್ವಾ? ಒಂದು ಕಡೆ ಸಿಖ್ ಸಮುದಾಯಕ್ಕೆ ಅವಮಾನವನ್ನ ಮಾಡಿದ್ರು ಈ ಮೂಲಕ, ಮತ್ತೊಂದು ಕಡೆ ಯಾವುದೇ ಸಾಕ್ಷಿ ಇಲ್ಲದೆ ದೇಶದ್ರೋಹಿ ಅಂತ ಕರೆದು ಆ ಮೂಲಕ ಅವಮಾನವನ್ನ ಮಾಡ್ತಾರೆ. ಇಲ್ಲಿ ಕರ್ನಾಟಕದಲ್ಲೂ ನೋಡಿದ್ರೆ ಇಲ್ಲೂ ಅಷ್ಟೇ ಅದೇ ಪ್ಯಾಟರ್ನ್. ರಾಹುಲ್ ಗಾಂಧಿ ಅವರ ಶಿಷ್ಯಂದ್ರು ಮೋದಿಜಿ ಅವರಿಗೆ ದೇಶದ್ರೋಹಿ ಅಂತ ಹೇಳಿದ್ರು. ದೆಹಲಿಯಲ್ಲಿ ನೋಡಿದ್ರೆ ಹೀಗೆ. ರಾಹುಲ್ ಇಟಲಿಯ ಈ ವರ್ತನೆ ಬಗ್ಗೆ ಗಂಭೀರವಾದಂತಹ ಗಮನವನ್ನ ಕೊಟ್ಟು ಕಾನೂನು ಅದೇ ರೀತಿ ಸಂವಿಧಾನದ ಪ್ರಕಾರ ಕ್ರಮವನ್ನ ಕೈಗೊಳ್ಳಲೇಬೇಕು. ಇದು ಪ್ರತಿಯೊಬ್ಬ ಭಾರತೀಯನ ಬೇಡಿಕೆ. ವೀಕ್ಷಕರು, ಈ ವ್ಯಕ್ತಿ ಅದೆಷ್ಟು ಬಾರಿ ಸಂಸದರಾಗಿದ್ದಾರೆ? 5 ಬಾರಿ. 5 ಬಾರಿ ಸಂಸದರಾದವರು ಈ ರೀತಿ ವರ್ತಿಸ್ತಾರ? ಸೀರಿಯಸ್ಲಿ? ಎಲ್ಲ ಹೋಗ್ಲಿ, ಕೊನೆಗೆ ಲೋಕಸಭೆಯಲ್ಲಿ ಸ್ಪೀಕರ್ ಇಲ್ಲದಂತಹ ಸಂದರ್ಭದಲ್ಲಿ ಕುರ್ಚಿಯಲ್ಲಿ ಕೂತಿರುವಂತವರನ್ನ ಸ್ಪೀಕರ್ ಅಂತ ಕರಿಬೇಕಾ, ಚೇರ್ಮನ್ ಅಂತ ಕರಿಬೇಕಾ ಅನ್ನುವಂಥದ್ದು ಕೂಡ ರಾಹುಲ್ ಇಟಲಿ ಅವರಿಗೆ ಗೊತ್ತಾಗಲ್ಲ. Speaker sir, examine it and we'll get back to you. Chairman, And Chairman sir, I have authenticated the article. Please continue on Honorable President's speech. Speaker we will sir, examine it and we'll get back to you. Chairman, And Chairman sir, I have authenticated the article. Please continue on Honorable President's speech. ಯಾವಾಗ್ಲೂ ಫಾರಿನ್ ಟ್ರಿಪ್ ಹೋಗ್ತಾ ಇದ್ರೆ ಎಲ್ಲಿಂದ ಗೊತ್ತಾಗತ್ತೆ? ಎಲ್ಲ ಆ ಕಡೆನೇ ಇರುತ್ತಲ್ವಾ? ಅದಕ್ಕೆ ಕೊನೆಗೆ ಪಕ್ಕದಲ್ಲಿ ಕೂತಿದಂತಹ ಕೆ.ಸಿ. ವೇಣುಗೋಪಾಲ್ ಅವರ ಕಡೆಗೆ ತಿರುಗಿ ಏನ್ ಹೇಳಬೇಕು ಅಂತ ಕೇಳ್ತಾರೆ. ಅಂದ್ರೆ ಈ ಯೋಗ್ಯತೆನೇ ಇಲ್ಲದಂತಹ, ಕೊನೆಗೆ ಕುಟುಂಬದ ಹೆಸರನ್ನ ಹಿಡ್ಕೊಂಡು ಅಧಿಕಾರಕ್ಕೆ ಬರ್ತಾರಲ್ವಾ, ಅಂಥವ್ರ ಯೋಗ್ಯತೆನೇ ಇಷ್ಟು. ಇಂಥವರು ದೇಶದ ಪ್ರಧಾನಿ ಆಗಬೇಕಂತೆ. ದೇವರೇ. ವೀಕ್ಷಕರೇ, ಮತ್ತೊಂದು ಕಡೆ ನೋಡಿದ್ರೆ ಭಾರತ ಚೈನಾ ಸಂಘರ್ಷಕ್ಕೆ ಸಂಬಂಧಪಟ್ಟ ಹಾಗೆ ಮಾಜಿ ಸೇನಾ ಮುಖ್ಯಸ್ಥರಾದಂತಹ ಎಂ.ಎಂ. ನರಾವಣೆ ಅವರ ಅಪ್ರಕಟಿತ ಆತ್ಮಚರಿತ್ರೆಯ ಒಂದಷ್ಟು ಸಾಲುಗಳನ್ನ ಪ್ರಸ್ತಾಪಿಸೋದಕ್ಕೆ ಹೋಗಿ ಸೋಮವಾರ ಸಂಸತ್ತಲ್ಲಿ ಏನೆಲ್ಲ ನಾಟಕ ಆಯ್ತು ಅನ್ನುವಂಥದ್ದನ್ನ ನೋಡಿದೀರಾ ನೀವು. ದೇಶದ ಅದೇ ರೀತಿ ಸೈನ್ಯದ ಗೌರವಕ್ಕೆ ಕುತ್ತು ತರುವಂತಹ ಪ್ರಯತ್ನವನ್ನ ಸೋಮವಾರ ರಾಹುಲ್ ಇಟಲಿ ಸಾಧ್ಯವಾದಷ್ಟು ಮಾಡ್ತಾರೆ. ಆದ್ರೆ ಒಂದು ಕಡೆ ಸ್ಪೀಕರ್ ಆಗಿರ್ಬಹುದು, ಮತ್ತೊಂದು ಕಡೆ ಅಮಿತ್ ಶಾ ಜಿ ಅವರಾಗಿರ್ಬಹುದು, ಎಲ್ಲರೂ ಸೇರಿ ಅದನ್ನು ತಡೀತಾರೆ. ಯಾಕಂದ್ರೆ ಒಂದು ಸಂಸತ್ತಿನ ರೂಲ್ಸ್ ಪ್ರಕಾರ ಅದು ಆಗಬಾರ್ದಿತ್ತು. ಇನ್ನೊಂದು ಕಡೆ ದೇಶಕ್ಕೆ ಅವಮಾನವನ್ನ ಮಾಡ್ತಾ ಇದ್ರು, ಸೇನೆಗೆ ಅವಮಾನವನ್ನ ಮಾಡ್ತಾ ಇದ್ರು. ಹಾಗಾಗಿ ಅವತ್ತು ಅವಕಾಶ ಇಲ್ಲ ಅಂತ ಹೇಳಿ ಅವರನ್ನು ತಡೆಯಲಾಗುತ್ತೆ. ಆದ್ರೆ ಮತ್ತೆ ಮಂಗಳವಾರ ಬಂದು ನಾನು ವಿರೋಧ ಪಕ್ಷದ ನಾಯಕನಾಗಿ ಭಾರತ ಚೈನಾ ಗಡಿ ವಿಚಾರದ ಬಗ್ಗೆ ಯಾಕೆ ಮಾತಾಡಬಾರದು ಅಂತ ಮತ್ತೆ ಅದೇ ವಿಚಾರವನ್ನು ಎತ್ತುಕೊಳ್ತಾರೆ. ಆಗ ಚೇರ್ಪರ್ಸನ್ ಆಗಿದ್ದಂತಹ ಕೃಷ್ಣ ಪ್ರಸಾದ್ ಟೆನೆಟಿ ಅವರು ಆ ಭಾಷಣಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಮುಂದಿನ ವಕ್ತಾರರ ಪಟ್ಟಿಗೆ ಹೋಗ್ತಾರೆ. ಶತಾಬ್ದಿ ರಾಯ್ ಆಗಿರ್ಬೋದು, ಇನ್ನೊಂದು ಆನಂದ್ ಅವರಾಗಿರ್ಬೋದು, ಅವರಿಗೆ ಮಾತಿಗೆ ಅವಕಾಶವನ್ನು ಕೊಡ್ತಾರೆ. ಆಗ ರಾಹುಲ್ ಇಟಲಿ ಅವರಿಗೆ ಅವಕಾಶನೇ ಕೊಡ್ತಾ ಇಲ್ಲ ಮಾತಾಡೋದಕ್ಕೆ ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡಿ ಗೋಜಲು ಎಬ್ಬಿಸಿ ಒಂದಷ್ಟು ಕಾಂಗ್ರೆಸ್ ಸಂಸದರು ಮೇಜಿನ ಮೇಲೆ ಹತ್ತಿ ಕಾಗದಗಳನ್ನ ಹರಿದು ಚೇರ್ ಕಡೆಗೆ ಎಸಿತಾರೆ. ಚೇರ್ಪರ್ಸನ್ ಮುಖಕ್ಕೆ ಎಸಿತಾರೆ. ವಾಟ್ ಎ ಶೇಮ್! ಸಂಸತ್ ದೇಗುಲದ ಒಳಗೆ ಆಗ್ತಾ ಇರುವಂತದ್ದು ಇದೆಲ್ಲ. ಇದಕ್ಕ ನಾವುಗಳು ಆಯ್ಕೆ ಮಾಡಿ ಕಳಿಸುವಂತದ್ದು. ಕೊನೆಗೆ ಈ ವರ್ತನೆಗೆ ಕಾಂಗ್ರೆಸ್ನ ಹಿಬಿ ಏಡನ್ ಆಗಿರಬಹುದು, ಅಮರಿಂದರ್ ಸಿಂಗ್ ರಾಜವಾರಿಂಗ್ ಆಗಿರಬಹುದು, ಮಾಣಿಕ್ಯಂ ಟ್ಯಾಗೋರ್ ಆಗಿರಬಹುದು, ಗುರ್ಜಿತ್ ಸಿಂಗ್ ಅವರಾಗಿರಬಹುದು, ಪ್ರಶಾಂತ್ ಪಡೋಲೆ ಆಗಿರಬಹುದು, ಡಿ.ಎನ್. ಕುರಿಯಾಕೋಸೆ ಆಗಿರಬಹುದು, ಇನ್ನು ಸಿಪಿಎಂನ ಎಸ್ ವೆಂಕಟೇಶ್ ಆಗಿರಬಹುದು, ಇಷ್ಟು ಮಂದಿಯನ್ನ ಅಮಾನತು ಮಾಡ್ತಾರೆ ಈ ಒಂದು ವರ್ತನೆಗೆ. ನೀವೇ ಹೇಳಿದ್ದು ಏನಿದು ಅಂತ. ಚಿಕ್ಕ ಮಕ್ಕಳಾದ್ರೂ ಇವ್ರಿಗಿಂತ ಚೆನ್ನಾಗಿ ವರ್ತಿಸ್ತಾರೆ. ಇಲ್ಲಿ ಸಂವಿಧಾನ, ಪ್ರಜಾಪ್ರಭುತ್ವ ಹಾಗಾದ್ರೆ ಯಾರಿಂದ ಅಪಾಯದಲ್ಲಿ ಇರುವಂತದ್ದು? ಬಾಯಿ ಬಿಟ್ರೆ ಸಂವಿಧಾನ ಸಂವಿಧಾನ ಸಂವಿಧಾನ. ನೀವುಗಳು ಮಾಡ್ತಾ ಇರೋದೇನು? ನಿಮ್ಮ ಮಾತಲ್ಲಿ, ನಿಮ್ಮ ವರ್ತನೆಯಲ್ಲಿ ಒಂದ್ ಸ್ವಲ್ಪ ಆದ್ರೂ ಹೇಳೋದಕ್ಕೆ ಅಲ್ಲಿ ಹೋಲಿಕೆ ಇದೆಯಾ? ಹೇಳೋದೊಂದು, ಮಾಡೋದೊಂದು.
ನಿಜವಾಗ್ಲೂ ಈ ಒಂದು ವರ್ತನೆ ಇದೆಯಲ್ಲ, ಅದು ಸ್ಪೀಕರ್ ಚೇರ್ಗೂ ಮಾಡಿದಂತ ಅವಮಾನ, ಅಲ್ಲಿ ಕೂತಂತವರಿಗೂ ಮಾಡಿದಂತ ಅವಮಾನ, ಸಂಸತ್ತಿಗೆ ಮಾಡಿದಂತ ಅವಮಾನ, ಅಷ್ಟೇ ಅಲ್ಲ ಸಂವಿಧಾನಕ್ಕೆ ಕೂಡ ಮಾಡಿದಂತ ಅವಮಾನ. ಅದು ಸೈನಿಕರಿಂದ ಹಿಡಿದು, ದೇಶದಿಂದ ಹಿಡಿದು, ಪ್ರಧಾನಿಂದ ಹಿಡಿದು, ಸಂವಿಧಾನದಿಂದ ಹಿಡಿದು ಪ್ರತಿ ಒಬ್ಬರನ್ನ ಕೂಡ ಟಾರ್ಗೆಟ್ ಮಾಡಿ ದೇಶದ ಗೌರವವನ್ನ ಹರಾಜಿಗಿಟ್ಟು ಪ್ರತಿ ಒಬ್ಬರಿಗೂ ಕೂಡ ಅವಮಾನವನ್ನ ಮಾಡ್ಬೇಕನ್ನುವಂಥದ್ದು ಕಾಂಗ್ರೆಸ್ಸಿನ ಈ ಬಾರಿಯ ಎಜೆಂಡಾ ಅಂತ ಕಾಣಿಸುತ್ತೆ. ಅದು ನಮ್ಮ ಕರ್ನಾಟಕದಲ್ಲೂ ಕೂಡ ಬಹಳ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ, ಅಲ್ಲಿ ದೆಹಲಿಯಲ್ಲೂ ಕೂಡ ನಮಗೆ ಬಹಳ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಕರ್ನಾಟಕದಲ್ಲೂ ಕೂಡ ದೇಶದ್ರೋಹಿ ಎನ್ನುವಂತಹ ಮಾತುಗಳು, ದೆಹಲಿಯಲ್ಲೂ ಕೂಡ ದೇಶದ್ರೋಹಿ ಎನ್ನುವಂತಹ ಮಾತುಗಳು. ಹಾಗಾದ್ರೆ ಇವ್ರಗಳ ಉದ್ದೇಶ ಏನನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ಳಿ. ಕಾಂಗ್ರೆಸ್ ಪಕ್ಷ ಇವತ್ತು ಕೇವಲ ವೋಟಿಂದಾಗಿ ಸೋತಿಲ್ಲ, ತಮ್ಮದೇ ನಾಯಕತ್ವದ ನಡೆ ನುಡಿಗಳಿಗೆ ಸೋಲ್ತಾ ಇದೆ. ಅದಕ್ಕೆ ಈ ಎಲ್ಲ ವರ್ತನೆಗಳೇ ಸಾಕ್ಷಿ. ನಿಜವಾಗ್ಲೂ ಶೇಮ್ ಆನ್ ಯು ಅಷ್ಟೇ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.